ಸ್ನೇಹಿತರೆ, ಒಂದು ಚಿಕ್ಕ ಜೀವಕಣ ಕೇವಲ 9 ತಿಂಗಳಲ್ಲಿ ಸಂಪೂರ್ಣ ಒಂದು ಹ್ಯೂಮನ್ ಬಾಡಿಯಾಗಿ ಡೆವಲಪ್ ಆಗುತ್ತೆ. ತಾಯಿಯ ಗರ್ಭದ ಒಳಗಡೆ ಆ ಕತ್ತಲೆಯ ಪ್ರಪಂಚದಲ್ಲಿ ನಡೆಯುವಂತಹ ಪ್ರತಿಯೊಂದು ಕ್ಷಣನೂ ತುಂಬ ಅದ್ಭುತವಾಗಿರುವಂತಹ ಕ್ಷಣಗಳಾಗಿರುತ್ತೆ. ಹಾಗಾದರೆ ಒಂದು ಮಗು ಗರ್ಭದಲ್ಲಿ ಹೇಗೆ ಡೆವಲಪ್ ಆಗುತ್ತೆ? ಫಸ್ಟ್ ಹಾರ್ಟ್ ಬೀಟ್ ಯಾವಾಗ ಬರುತ್ತೆ? ತಾಯಿಯ ದೇಹದಿಂದ ಮಗು ಹೊರಗಡೆ ಬರುವಂತಹ ಕೆಲವು ಕ್ಷಣಗಳ ಮುಂಚೆ ತಾಯಿಯ ಗರ್ಭದಲ್ಲಿ ಏನೇನಾಗತ್ತೆ, ಮಗುವಿನ ಜೀವನ ಹೇಗೆ ಶುರುವಾಗತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಾನಿವತ್ತು ಚರ್ಚೆ ಮಾಡೋನಿದ್ದೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಅದ್ಭುತವಾದಂತಹ 9 ತಿಂಗಳ ಪ್ರಯಾಣದಲ್ಲಿ ಮೊದಲನೇ ಪ್ರಯಾಣ ಶುರುವಾಗೋದು ಒಂದು ಸ್ಪರ್ಮ್ ಮತ್ತು ಒಂದು ಓವಮ್ ಸೇರಿದ ಆ ಕ್ಷಣದಿಂದ. ಆ ಪ್ರಕ್ರಿಯೆಯನ್ನು ಅಥವಾ ಆ ಡೆವಲಪ್ಮೆಂಟನ್ನು ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸಾವಿರಾರು ಸ್ಪರ್ಮ್ಗಳು ಓಡಿದ್ರೂ ಸಹ ಒಂದೇ ಒಂದು ಸ್ಪರ್ಮ್ ಮಾತ್ರ ತಾಯಿಯ ಆ ಅಂಡಾಣುವಿನ ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಕ್ಷಣದಲ್ಲೇ ಒಂದು DNA ಫಾರ್ಮೇಷನ್ ಆಗುತ್ತೆ. ಅದೇ ಮಗುವಿನ ಕಣ್ಣಿನ ಬಣ್ಣದಿಂದ ಹಿಡಿದು ಮಗುವಿನ ಎತ್ತರವನ್ನು ನಿರ್ಧಾರ ಮಾಡುವಂತಹ DNA, ಆ ಫರ್ಟಿಲೈಸ್ಡ್ ಸೆಲ್ಲನ್ನು ನಾವು ಝೈಗೋಟ್ ಅಂತ ಕರಿತೀವಿ. ಕೆಲವು ದಿನಗಳ ನಂತರ ಅದು ಡಿವೈಡ್ ಆಗ್ತಾ ತನ್ನ ಪ್ರಯಾಣವನ್ನು ಯುಟೆರಸ್ನ ಕಡೆಗೆ ಬಳಸುತ್ತೆ. ಆ ಯುಟೆರಸ್ಗೆ ಬಂದು ಆ ಯುಟೆರಸ್ನ ಅಥವಾ ಗರ್ಭಚೀಲದ ಗೋಡೆಗೆ ಅಂಟಿಕೊಂಡು ಮಗುವಿನ ಬೆಳವಣಿಗೆಯ ಅದ್ಭುತವಾದಂತಹ ಜರ್ನಿ ಅಲ್ಲಿಂದ ಶುರುವಾಗುತ್ತೆ. 2ನೇ ತಿಂಗಳಲ್ಲಿ ಒಂದು ಅದ್ಭುತ ನಡೆಯುತ್ತೆ. ಮಗುವಿನ ಆ ಚಿಕ್ಕ ಹೃದಯ ಮೊದಲನೇ ಬಾರಿಗೆ ತನ್ನ ಹಾರ್ಟ್ ಬೀಟನ್ನು ಶುರು ಮಾಡಿಕೊಳ್ಳುತ್ತೆ. ಅದೇ ಸಮಯದಲ್ಲೇ ಬ್ರೈನ್, ಸ್ಪೈನಲ್ ಕಾರ್ಡ್ ಮತ್ತು ನರಗಳು ಫಾರ್ಮೇಷನ್ ಆಗೋದಕ್ಕೆ ಶುರುವಾಗುತ್ತೆ. ಈ ಸಮಯದಲ್ಲೇ ತಾಯಿಗೆ ನಾಸಿಯಾ, ವಾಮಿಟಿಂಗ್, ವೀಕ್ನೆಸ್ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಅಥವಾ ಮಗುವಿನ ಡೆವಲಪ್ಮೆಂಟ್ಗೆ ಬೇಕಾದಂತಹ ಹಾರ್ಮೋನ್ಸ್ಗಳು ತುಂಬ ವೇಗವಾಗಿ ಬದಲಾಗೋದಕ್ಕೆ ಶುರುವಾಗುತ್ತೆ. 4 ಮತ್ತು 5ನೇ ತಿಂಗಳು ತಾಯಿಗೆ ಒಂದು ಅದ್ಭುತವಾದಂತಹ ಎಮೋಷನಲ್ ಫೀಲ್ ಆಗುತ್ತೆ. ಮೊದಲ ಬಾರಿಗೆ ಮಗುವಿನ ಮೂಮೆಂಟನ್ನು ತಾಯಿ ಫೀಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ಬೇಬಿ ಕಿಕ್ ಅಂತ ಕರೀತಾರೆ. ಮಗು ಈಗ ಹೊರಗಡೆ ನಡೀತಾ ಇರುವಂತಹ ಎಲ್ಲ ವಿಚಾರಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ. ತಾಯಿಯ ಧ್ವನಿ, ಹೊರಗಿನ ಶಬ್ದ ಎಲ್ಲವೂ ಮಗುವಿಗೆ ನಿಧಾನವಾಗಿ ತಲುಪೋದಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಇದೇ ಸಮಯದಲ್ಲಿ ಮಗುವಿನ ಕೂದಲು, ಕಣ್ಣು ಹುಬ್ಬುಗಳು, ಐಲ್ಯಾಶಸ್ ಈ ಎಲ್ಲವೂ ಕೂಡ ಡೆವಲಪ್ ಆಗೋದಕ್ಕೆ ಶುರುವಾಗುತ್ತೆ. ಅಲ್ಟ್ರಾಸೌಂಡಲ್ಲಿ ಮಗುವಿನ ಮೂಮೆಂಟ್ ಕ್ಲಿಯರ್ ಆಗಿ ಗೊತ್ತಾಗೋದಕ್ಕೆ ಶುರುವಾಗುತ್ತೆ. 6ನೇ ತಿಂಗಳು ಒಂದು ಅದ್ಭುತ ನಡೆಯುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಮಗುವಿನ ಲಂಗ್ಸ್ ಅಂದರೆ ಶ್ವಾಸಕೋಶ ಡೆವಲಪ್ ಆಗೋದಕ್ಕೆ ಶುರುವಾಗುತ್ತೆ. ಚರ್ಮ ಇನ್ನೂ ಟ್ರಾನ್ಸ್ಪರೆಂಟ್ ಆಗೋದಕ್ಕೆ ಶುರುವಾಗುತ್ತೆ. ಮಗು ಈಗ ನಿದ್ದೆ ಮತ್ತು ಎಚ್ಚರ ಆಗುವಂತಹ ಸೈಕಲ್ನ ಡೆವಲಪ್ ಮಾಡ್ಕೋತಾ ಇರುತ್ತೆ. ಇಲ್ಲಿ ನಾನು ಆಗಲೇ ಹೇಳಿದಾಗೆ ಒಂದು ಅದ್ಭುತ ನಡೆಯುತ್ತೆ. ಏನಪ್ಪ ಅಂದರೆ ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಮಗು ಈ ಹಿಕ್ಕಪ್ಸ್ ಅಂತ ನಾವೇನು ಕರಿತೀವಿ ಅದನ್ನು ಡೆವಲಪ್ ಮಾಡ್ಕೊಂಡಿರುತ್ತೆ. 7 ಮತ್ತು 8ನೇ ತಿಂಗಳಲ್ಲಿ ಮಗುವಿನ ಬ್ರೈನ್ ತುಂಬ ವೇಗವಾಗಿ ಡೆವಲಪ್ ಆಗುತ್ತೆ. ಫ್ಯಾಟ್ ಸ್ಟೋರೇಜ್ ಹೆಚ್ಚಾಗುತ್ತೆ. ದೇಹ ಡೆವಲಪ್ ಆಗೋದಕ್ಕೆ ಶುರುವಾಗುತ್ತೆ. ಬೆಳಕು ಮತ್ತು ಧ್ವನಿಗೆ ರಿಯಾಕ್ಟ್ ಮಾಡುವಂತಹ ಅದ್ಭುತವಾದಂತಹ ಕ್ಷಣಗಳು ತಾಯಿಗೆ ನೋಡಲಿಕ್ಕೆ ಸಿಗತ್ತೆ. ಮಗು ತನ್ನ ತಲೆಯನ್ನು ತಾಯಿಯ ಯೋನಿಯ ಕಡೆಗೆ ಮಾಡಿ ಪ್ರಪಂಚವನ್ನು ನೋಡೋದಕ್ಕೆ ಸಿದ್ಧವಾಗ್ತಾ ಇರತ್ತೆ. 8 ತಿಂಗಳ ಆ ಅದ್ಭುತವಾದಂತಹ ಕ್ಷಣಗಳನ್ನು ಅನುಭವಿಸಿರುವಂತಹ ಈ ಮಗು ತನ್ನ ಲಂಗ್ಸನ್ನು ಕಂಪ್ಲೀಟ್ ಆಗಿ ಡೆವಲಪ್ ಮಾಡಿಕೊಂಡು ಹೊರಗಡೆಯ ಪ್ರಪಂಚವನ್ನು ನೋಡೋದಕ್ಕೆ 9ನೇ ತಿಂಗಳಲ್ಲಿ ಸಿದ್ಧವಾಗ್ತಾ ಇರುತ್ತೆ. ಮಗುವನ್ನು ಹೊರಗಡೆ ಹಾಕೋದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ತಾಯಿಯ ದೇಹ ಮಾಡ್ಕೋತಾ ಇರುತ್ತೆ. ಕಾಂಟ್ರಾಕ್ಷನ್ ಶುರುವಾಗದಾಗ ಒಂದು ಹೊಸ ಜೀವ ಪ್ರಪಂಚಕ್ಕೆ ಬರುತ್ತೆ. ಈ 9 ತಿಂಗಳು ಕತ್ಲೆಯೊಳಗೆ ಬೆಳೆದಂತಹ ಮಗು ಮೊದಲನೇ ಬಾರಿಗೆ ಬೆಳಕನ್ನು ನೋಡುತ್ತೆ. ಉಸಿರಾಡೋದಕ್ಕೆ ಶುರು ಮಾಡುತ್ತೆ, ಅಳೋದಕ್ಕೆ ಶುರು ಮಾಡುತ್ತೆ, ಹೊರಗಡೆಯ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಹಾಗೆ ಎಲ್ಲ ತಾಯಂದಿರು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ಇಂಥದ್ದೇ ಅದ್ಭುತವಾದಂಥ ವಿಷಯಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಅಲ್ಲಿವರೆಗೆ ನಮಸ್ಕಾರ.